ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಇಂದು ಒಂದು ಮುಖ್ಯವಾದ ಕೋರ್ಸ್ ಬಗ್ಗೆ ಮತ್ತು ಕಾಲೇಜ್ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ ಪ್ಲಾಸ್ಟಿಕ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ ಅಂತ ತುಂಬ ಚಾಲ್ತಿಯಲ್ಲಿರೋ ಅಂಥ ಕೋರ್ಸು ಹಂಗಾಗಿ ಈ ಕೋರ್ಸ್ ಬಗ್ಗೆ ನಿಮಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಅದೇ ಪ್ಲಾಸ್ಟಿಕ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಮೈಸೂರಲ್ಲಿದೆ. ಈ ಕೋರ್ಸು ಸಿಪೆಟ್ ಅಂತ ಹೇಳಿ ಕರೀತಾರೆ, CIPET ಅಂತೇಳಿ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟಿನ ಕಾಲೇಜು. ಎಲ್ಲ ಸ್ಟೇಟಲ್ಲೂ, ನಮ್ಮ ಭಾರತದ ಎಲ್ಲ ಸ್ಟೇಟಲ್ಲೂ ಸಹ ಒಂದೊಂದು ಕಾಲೇಜ್ನ ಮಾಡಿದ್ದಾರೆ ಸಿಪೆಟ್ ಅಂತೇಳಿ. ಪ್ರತಿಯೊಂದು ಸ್ಟೇಟಲ್ಲೂ ನಮ್ಮ ಇಂಡಿಯಾದಲ್ಲಿದೆ. ಅದು ನಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ತುಂಬ ವರ್ಷದಿಂದ ನಡೀತಾ ಇದೆ. ಇದು ಸ್ಟಾರ್ಟ್ ಆಗಿರೋದು ಯಾವಾಗ ಅಂದರೆ 1991 1991 ಇದು ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ಕಂಡಕ್ಟಿಂಗ್ ಲಾಂಗ್ ಟರ್ಮ್ ಕೋರ್ಸಸ್ಸು ಇದಾವೆ, ಇಲ್ಲಿ ಶಾರ್ಟ್ ಟರ್ಮ್ ಕೋರ್ಸಸ್ ನಡೀತದೆ ರಿಗಾರ್ಡಿಂಗ್ ಪ್ಲಾಸ್ಟಿಕ್ ಟೆಕ್ನಾಲಜಿ. ಈ ಪ್ಲಾಸ್ಟಿಕ್ ಟೆಕ್ನಾಲಜಿ ಬಗ್ಗೆ ಡಿಪ್ಲೊಮಾ ಕೋರ್ಸ್ ಇರ್ಬೋದು, ಡಿಗ್ರಿ ಕೋರ್ಸು, PG ಕೋರ್ಸು, ಈ ಥರದ ಕೋರ್ಸಸ್ ಎಲ್ಲ ಇಲ್ಲಿ ನಡೀತಾ ಇದೆ. 1991 ಸ್ಟಾರ್ಟ್ ಆಗಿರೋ ಅಂಥ ಕೋರ್ಸು ಮೈಸೂರಲ್ಲಿ. ನಿಯರ್ಲಿ 30 ಎಕರೆಸ್ ಎಬೋ ಇದೆ ಅಂತ ಒಂದು ದೊಡ್ಡ ಕಾಲೇಜ್ ಇದು ಮೈಸೂರಿನಲ್ಲೇ ಇರೋ ಅಂಥದ್ದು. ಇಲ್ಲಿ ಕೋರ್ಸಸ್ ಬಗ್ಗೆ ಹೇಳ್ತಾ ಹೋಗ್ತೇನೆ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ, DPT ಅಂತೇಳಿ ಕರೀತಾರೆ, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತೇಳಿ. ಈ ಕೋರ್ಸ್ಗೆ ಅವರು ಒಟ್ಟು 60 ಹುಡುಗರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಟೋಟಲ್ ಸೀಟ್ಸ್ ಬಂದು 60. ಅಂದರೆ ಇಲ್ಲಿ ಯಾವ ಥರ ತಗೋತಾರೆ ಅಂದರೆ 3 years. SLC ಮೇಲೆ ಹೋದರೆ 3 ವರ್ಷ ಇರ್ತದೆ, PUC ಮೇಲೆ ಹೋದರೆ 2 ವರ್ಷ ಇರ್ತದೆ, 1 ವರ್ಷ ಕಮ್ಮಿ ಆಗುತ್ತೆ PUC ಮೇಲೆ ಹೋದರೆ. SLC ಮೇಲೆ ಹೋದರೆ 3 years. ಫೀಸ್ ನೋಡಿ ತುಂಬ ಕಮ್ಮಿ ಇದೆ, 16,700 ರೂಪಾಯಿ ಪರ್ ಸೆಮಿಸ್ಟರ್. ಅಂದರೆ 6 ತಿಂಗಳಿಗೆ 16,700 ರೂಪಾಯಿ ಸೆಮಿಸ್ಟ್ರಿಗೆ ಇರ್ತದೆ. ಅದೇ ರೀತಿ ಇನ್ನೊಂದು ಕೋರ್ಸ್ ಇದೆ, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೌಲ್ಡ್ ಟೆಕ್ನಾಲಜಿ, DPMT ಅಂತ ಹೇಳಿ ಕರೀತಾರೆ. ಇದರಲ್ಲೂ ಅಷ್ಟೇ ಟೋಟಲ್ ಸೀಟ್ಸ್ ಬಂದು 60. ಇದು ಅಷ್ಟೇ SLC ಮೇಲೂ ಹೋಗ್ಬೋದು, PUC ಮೇಲೂ ಹೋಗ್ಬೋದು. SLC ಮೇಲೆ ಹೋದರೆ 3 years, PUC ಮೇಲೆ ಹೋದರೆ 2 years. ಇಲ್ಲೂ ಅಷ್ಟೇ ಫೀಸು 16,700 ಇದೆ. ಅದೇ ರೀತಿ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆ್ಯಂಡ್ ಟೆಸ್ಟಿಂಗ್ ಅಂತೇಳಿ GPT, PPT ಅಂತೇಳಿ ಕರೀತಾರೆ. ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆ್ಯಂಡ್ ಟೆಸ್ಟಿಂಗ್ ಅಂತೇಳಿ. ಇದರಲ್ಲೂ ಅಷ್ಟೇ ಟೋಟಲ್ ಸೀಟ್ಸ್ ಬಂದು 60 ಇರ್ತದೆ. ಡ್ಯೂರಿಯೇಷನ್ನು 2 years. ಇದಕ್ಕೆ ಎಲಿಜಿಬಿಲಿಟಿ ಏನು ಅಂತಂದರೆ ಡಿಗ್ರಿ ಸೈನ್ಸ್ ಓದಿರ್ಬೇಕು. ಡಿಗ್ರಿ ಸೈನ್ಸ್ ಓದಿರೋ ಅಂಥ ವಿದ್ಯಾರ್ಥಿಗಳು ಈ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಪ್ರೊಸೆಸಿಂಗ್ ಆ್ಯಂಡ್ ಟೆಸ್ಟಿಂಗ್ ಅಂತೇಳಿ ಇದು ಒಂದು ಡಿಗ್ರಿ ಆಗಿರೋ ಅಂಥ ವಿದ್ಯಾರ್ಥಿಗಳು ಮಾಡೋ ಅಂಥದ್ದು. 2 years ಕೋರ್ಸು. ಪರ್ ಸೆಮಿಸ್ಟ್ರಿಗೆ 20,000 ಇರುತ್ತೆ ಫೀಸು. ಮತ್ತು ಈಗ ಇದಕ್ಕೆ ಒಂದು ನೀವು ಎಕ್ಸಾಮ್ ಬರೀಬೇಕಾಗುತ್ತೆ, ಸಿಪೆಟ್ JEE ಅಂತೇಳಿ. ಆ ಎಕ್ಸಾಮ್ ಬರೀಬೇಕು ಅಂದರೆ ಅದರ ಅಪ್ಲಿಕೇಶನ್ಸ್ ಫೀಸ್ ಬಂದು ಜನರಲ್ಲು, OBC, ಅದರ್ಸ್ಗೆ 100 ರೂಪೀಸ್ ಇರುತ್ತೆ. SC STಗೂ ಸೇಮು. ನಾರ್ತ್ ಈಸ್ಟರ್ನ್ ರೀಜನ್ಸ್ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೂ ಸಹ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಅಂತೇಳಿ ಕಲೆಕ್ಟ್ ಮಾಡ್ತಾರೆ. ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತಂದರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸು 50 ಇರ್ತವೆ. ಆ 50 ಕ್ವಶನ್ಸು MCQ ಕ್ವಶನ್ಸ್. ಏನು 50 ಕ್ವಶನ್ ಇದೆ, 50 ಕ್ವಶನ್ MCQ ಕ್ವಶನ್ಸು. 1 hour ಟೈಮ್ ಕೊಡ್ತಾರೆ. 1 ಅವರಲ್ಲಿ ನೀವು 50 ಕ್ವಶನ್ MCQಗೂ ಆನ್ಸರ್ ಮಾಡಬೇಕಾಗುತ್ತೆ. ಈ ಸಿಲೆಬಸ್ ಏನಿರುತ್ತೆ ಅಂದರೆ ನೀವು SLC ಮೇಲೆ ಹೋದರೆ SLCಗೆ ಸಂಬಂಧಪಟ್ಟಂಗೆ ಸಿಲೆಬಸ್ ಇರುತ್ತೆ, PUC ಮೇಲೆ ಹೋದರೆ PUCಗೆ ಸಂಬಂಧಪಟ್ಟಂಗೆ, ಮತ್ತು ಡಿಗ್ರಿ ಮೇಲೆ ಹೋದರೆ ಡಿಗ್ರಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರ್ತವೆ. ಜೊತೆಗೆ ಒಂದು GK ಕ್ವಶನ್ಸನ್ನು, ಕೆಲವು GK ಕ್ವಶನ್ಸ್ನು ಆಡ್ ಮಾಡಿರ್ತವೆ. GK ಕ್ವಶನ್ಸು ಪ್ಲಸ್ ನೀವೇನು ಕ್ವಾಲಿಫಿಕೇಶನ್ ಮೇಲೆ ಹೋಗ್ತಿರ್ತೀರಿ ಅದಕ್ಕೆ ತಕ್ಕನಂಗೆ ಕ್ವಶನ್ಸ್ ಇರ್ತವೆ. ಟೋಟಲ್ ಮಾರ್ಕ್ಸ್ ಬಂದು 50 ಮಾರ್ಕ್ಸ್ಗೆ ಈ ಎಕ್ಸಾಮ್ ನಡೆಯುತ್ತೆ. 50 ಕ್ವಶನ್ಸ್ ಇರುತ್ತೆ. ತುಂಬ ಕಂಪ್ನಿಯವರು ಇಲ್ಲಿ ರಿಕ್ರೂಟ್ ಮಾಡ್ಕೊತಾ ಹೋಗ್ತಾರೆ. ಅಂದರೆ ಕ್ಯಾಂಪಸ್ ಪ್ಲೇಸ್ಮೆಂಟು ತುಂಬ ಕಂಪ್ನಿಗಳಲ್ಲಿ ಆಗುತ್ತೆ. AQS ಮತ್ತು ಸೆಂಟಮ್ಮು, ITC, ಹೀರೋ ಮತ್ತು TVS, ಈ ಥರ ತುಂಬ ಪೋಲಾರಿಸು, ತುಂಬ ಕಂಪ್ನಿಗಳು
ಇವುಗಳಲ್ಲಿ ಇಲ್ಲಿ ಬಂದು ಕ್ಯಾಂಪಸ್ ಸೆಲೆಕ್ಷನ್ನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈ ಕಾಲೇಜಲ್ಲಿ ಓದಿರೋ ಅಂತ 90% ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ನಿಯರ್ಲಿ 100ಕ್ಕೆ 90 ಜನಕ್ಕೆ ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಿಪೆಟ್ ಟೇಕ್ಸ್ ಗ್ರೇಟ್ ಪ್ರೈಡ್ ಇನ್ ಕನ್ಸಿಸ್ಟೆನ್ಸಿ ಅಚೀವ್ ಮೋರ್ ದೆನ್ 90% ಪ್ಲೇಸ್ಮೆಂಟ್ ರೆಕಾರ್ಡ್. ಅಂದ್ರೆ ಒಳ್ಳೊಳ್ಳೆ ಕಡೆ ಜಾಬ್ ಸಿಗುತ್ತೆ. 90% ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ, ಎಲ್ಲರಿಗೂ ಜಾಬ್ ಪ್ಲೇಸ್ಮೆಂಟ್ ಆಗುವಂತ ಒಂದು ಉತ್ತಮವಾದ ಕೋರ್ಸ್ ಇದು. ಇಲ್ಲಿ ನೀವು ಏನೇನು ಕಲಿತೀರಾ ಅಂತ ಹೋದ್ರೆ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್, ಟೆಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ತೀರಿ, ಟೂಲ್ ರೂಮ್ ಡಿಪಾರ್ಟ್ಮೆಂಟ್, ಕ್ಯಾಡ್ ಕ್ಯಾಮ್ ಡಿಪಾರ್ಟ್ಮೆಂಟ್, ಈ ತರದವೆಲ್ಲ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಟೆಕ್ನಾಲಜಿಕಲ್ ಸಪೋರ್ಟ್ ಇರುತ್ತೆ ಇದ್ರದ್ದು. ಅದೇ ರೀತಿ ಯಾರ್ಯಾರೆಲ್ಲ ಈ ಎಕ್ಸಾಮ್ ತಗೋಬೇಕು ಅಂತಿದ್ದೀರಿ ಹೇಳಿದ್ನಲ್ವಾ, ಸಿಪೆಟ್ JEE ಅಂತೇಳಿ ಒಂದು ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ನ ನೀವು ತಗೋಬೇಕಾಗತ್ತೆ. ಆನ್ಲೈನಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಫೆಬ್ರವರಿ 7th ಇಂದನೇ ಅಪ್ಲಿಕೇಶನ್ಸ್ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡ್ಬೋದು. 100 ರೂಪೀಸ್ ಫೀಸ್ ಇರುತ್ತೆ ಅಷ್ಟೇ. ಲಾಸ್ಟ್ ಡೇಟ್ ಬಂದು ಮೇ 29th ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ ಸೇರ್ಬೋದು. SLC ಆಗಿರೋರು ಸೇರ್ಬೋದು, PUC ಆಗಿರೋರು ಸೇರ್ಬೋದು, ಇಲ್ಲ ಡಿಗ್ರಿ ಆಗಿರೋರು ಪೋಸ್ಟ್ ಡಿಪ್ಲೊಮಾಗೆ ಸೇರ್ಕೋಬೋದು. ಜೂನ್ 8ಗೆ ಅಡ್ಮಿಷನ್ ಟೆಸ್ಟ್ ನಡೆಯುತ್ತೆ. ಅಂದರೆ ನಿಮಗೆ ಎಕ್ಸಾಮ್ ಡೇಟ್ ಬಂದು ಜೂನ್ 8 ಎಕ್ಸಾಮ್ ನಡೆಯುತ್ತೆ. ಕೌನ್ಸಿಲಿಂಗ್ ಬಂದು 13th ಇಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಜೂನಲ್ಲೇ. ಆಗಸ್ಟಿಂದ ನಿಮಗೆ ಕೋರ್ಸಸ್ ಅಂದರೆ ಕಾಲೇಜ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆಗಸ್ಟಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 29th ಮೇ ಲಾಸ್ಟ್ ಡೇಟ್. ಎಕ್ಸಾಮ್ ಬಂದು ಜೂನ್ 8 ಇದೆ. ಕೌನ್ಸಿಲಿಂಗ್ ಡೇಟ್ ಬಂದು 13th ಜೂನು. ಆಗಸ್ಟಲ್ಲಿ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ. ನೀವೇನಾರು ಅಲ್ಲಿ ಸೇರ್ಕೊಂಡಾಗ ಪ್ರತಿ ಸೆಮಿಸ್ಟ್ರಲ್ಲೂ ಟಾಪಲ್ಲಿ ಬಂದರೆ ನಿಮಗೆ 12,000 ಇರುತ್ತೆ ಪರ್ ಸೆಮಿಸ್ಟ್ರಲ್ಲಿ. ಪರ್ ಕ್ಯಾಂಡಿಡೇಟಿಗೆ ಕೊಡ್ತಾರೆ. ಒಟ್ಟು 30 ಜನಕ್ಕೆ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಸೆಕೆಂಡ್ ಬಂದ್ರೂ 10,000, ಥರ್ಡ್ ಬಂದರೆ 8,000. ಈ ಥರ ರ್ಯಾಂಕ್ ಹೋಲ್ಡರ್ಸ್ಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ. ಹಂಗಾಗಿ ಸ್ಕಾಲರ್ಶಿಪ್ ಫೆಸಿಲಿಟೀಸು ಇದೆ. ಈ ಕಾಲೇಜಲ್ಲಿ ನಿಮಗೆ ಲೋನ್ ಫೆಸಿಲಿಟೀಸು ಸಿಗುತ್ತೆ. ಅಂದರೆ ಎಜುಕೇಷನಲ್ ಲೋನ್ ಏನಾದರೂ ಬೇಕಿದ್ದಲ್ಲಿ ಎಜುಕೇಷನ್ ಲೋನು ಸಹ ಈ ಕಾಲೇಜಲ್ಲಿ ಸಿಗುತ್ತೆ. ಅದು ಒಂದು ಅವಕಾಶ ಇದೆ ಇಲ್ಲಿ. ಇದಾದರೂ ಒಂದು ಉತ್ತಮವಾದ ಕಾಲೇಜು, ತುಂಬ ವರ್ಷದಿಂದ ನಡೀತಾ ಇರೋಂಥ ಕಾಲೇಜು, ಮತ್ತು ಒಳ್ಳೆ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ಸು ಇರುತ್ತೆ. ನೋಡಿ, ಯಾರೆಲ್ಲ ಸೇರಬೇಕು ಇಂಟ್ರೆಸ್ಟ್ ಇದೆ ಅವರೆಲ್ಲ ಸೇರ್ಬೋದು. ಮತ್ತು ಹೈಯರ್ ಎಜುಕೇಷನ್ನು ಸಹ ಇದರಲ್ಲಿ ನೀವು ಮಾಡ್ಬೋದು. ಫೀಸು ಕಮ್ಮಿ ಇರುತ್ತೆ. ಹಂಗಾಗಿ ಇದೊಂದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಒಂದು ಉತ್ತಮವಾದ ಸೌಲಭ್ಯಗಳು ಅಲ್ಲಿ ಇರ್ತದೆ.